Hi everyone, welcome to Shakti Chemistry. Today in this class we are going to discuss the continuation portion of haloalkanes and haloarenes. In this class we are going to discuss the nomenclature of haloalkanes and haloarenes and nature of carbon and halogen bond in haloalkanes and haloarenes and methods of preparation of haloalkanes. Okay, let's take some example. Bromopropane, or we can say 1-bromopropane. Yes, bromopropane, and here our bromine is attached to the first carbon atom, so we can call it as 1-bromopropane. And next one is dichloromethane, CH2Cl2, dichloromethane. Yes, when two or three same group attached to the similar compound, then we use prefixes such as di and tri, correct? And this is 1,2-dibromobutane. Yes, 1,2-dibromobutane. These are some example of our haloalkanes and naming is done like this. ಎಲ್ಲಿ ಫಂಕ್ಷನಲ್ ಗ್ರೂಪ್ ಇದೆಯೋ ಅದರ ನೇಬರಿಂಗ್ ಕಾರ್ಬನ್ನಿಗೆ ನಾವು 1 ಅಂತ ಡಿನೋಟ್ ಮಾಡಬೇಕು. ಆ್ಯಂಡ್ ಒಂದಕ್ಕಿಂತ ಹೆಚ್ಚು ಸೇಮ್ ಗ್ರೂಪ್ಸ್ ಅದರಲ್ಲಿ ಇತ್ತು ಅಂತ ಡೈ ಟ್ರೈ ಟೆಟ್ರಾ ಈ ಥರ ನಾವು ಅದನ್ನು ಮೆನ್ಷನ್ ಮಾಡಬೇಕು. ಅದೇ ರೀತಿ ಸಿಮಿಲರ್ ಗ್ರೂಪ್ ಬೇರೆ ಬೇರೆ ಕಾರ್ಬನ್ ಆಟಮ್ಸ್ಗೆ ಅಟ್ಯಾಚ್ ಆಗಿತ್ತು ಅಂತಂದರೆ ನಾವು ಅವು ಯಾವ ಕಾರ್ಬನ್ನಿಗೆ ಅಟ್ಯಾಚ್ ಆಗಿದೆ ಅದರ ನಂಬರನ್ನು ಕೂಡ ಮೆನ್ಷನ್ ಮಾಡಬೇಕು. ಇನ್ ಕೇಸ್ ಬ್ರ್ಯಾಂಚ್ಡ್ ಚೈನ್ ಸ್ಟ್ರಕ್ಚರ್ ಇತ್ತು ಅಂತಂದರೆ ಆ ಕೇಸಲ್ಲಿನೂ ಕೂಡ ನಾವು ಸೇಮ್ ರೂಲ್ಸನ್ನು ಫಾಲೋ ಮಾಡಬೇಕು. ಬಟ್ ಬಿಗ್ಗೆಸ್ಟ್ ಚೈನ್ ಯಾವುದಿದೆ ಅದನ್ನು ನಾವು ಪ್ಯಾರೆಂಟ್ ಚೈನ್ ಅಂತ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಸ್ಮಾಲರ್ ಚೈನ್ಸ್ ಎಲ್ಲೆಲ್ಲಿ ಅಟ್ಯಾಚ್ ಆಗಿದೆ ಅವುಗಳನ್ನು ನಾವು ಬ್ರಾಂಚ್ಡ್ ಚೈನ್ ಅಂತ ಕನ್ಸಿಡರ್ ಮಾಡಬೇಕು. ಪ್ರಿವಿಯಸ್ ಕ್ಲಾಸಲ್ಲಿ ನಾನು ಅದ್ರ ಬಗ್ಗೆ ಆವಾಗಲೇ ಹೇಳಿದ್ದೇನೆ. ಈಗ ನಾವು ಹ್ಯಾಲೋ ಅರಿನ್ಸ್ನ ನಾಮಿನಿಕ್ಲೇಚರ್ ಯಾವ ಥರ ಇರ್ತದೆ ಅಂಥೇಳಿ ಸಮ್ ಎಕ್ಸಾಂಪಲ್ಸ್ ಜೊತೆ ತಿಳ್ಕೊಳ್ಳೋಣ. ಅರಿನ್ಸ್ ಅಂತಂದರೆ ಆರೋಮ್ಯಾಟಿಕ್ ರಿಂಗ್ ಇರಲೇಬೇಕು. ಎಸ್, ಫಸ್ಟ್ ಮೆಂಬರ್ ಆಫ್ ದಿಸ್ ಸೀರೀಸ್ ಇಸ್ ಬೆನ್ಝೀನ್. ಎಸ್, ಇಲ್ಲಿ ಎಲ್ಲ ಕಾರ್ಬನ್ಗಳು ಸೇಮ್ ಇದ್ವು, ಕರೆಕ್ಟ್. ಯಾವ ಕಾರ್ಬನಿಗೆ ನಾವು ಕ್ಲೋರಿನನ್ನು ಅಟ್ಯಾಚ್ ಮಾಡಿದ್ರೂ ಕೂಡ ಅದ್ರ ನೇಮ್ ಏನಾಗಿರುತ್ತೆ ಅಂತಂದರೆ ಕ್ಲೋರೋಬೆನ್ಝೀನ್. ಎಲ್ಲ ಕಾರ್ಬನ್ಗಳು ಕೂಡ sp2 ಕಾರ್ಬನ್ಗಳೇ ಆಗಿದ್ದಾವೆ. ಸೊ ನಾವು ಯಾವ ಪೊಸಿಷನಲ್ಲಿ ನಾವು ಅದನ್ನು ಅಟ್ಯಾಚ್ ಮಾಡಿದ್ರೂ ಇನ್ನೂ ಡಿಫ್ರೆನ್ಸ್ ಕಂಡುಬರೋದಿಲ್ಲ, ಯಾಕಂತಂದರೆ ಅದರಲ್ಲಿ ಒಂದೇ ಗ್ರೂಪ್ ಇದೆ. ನೆಕ್ಸ್ಟ್ ಒನ್, 1 ಮತ್ತು 4th ಪೊಸಿಷನ್ನಲ್ಲಿ ನಾನು ಬ್ರೋಮಿನನ್ನು ಅಟ್ಯಾಚ್ ಮಾಡಿದ್ದೇನೆ. ಸೊ ಯಾವ ಪೊಸಿಷನ್ನಿಗೆ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅದನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗಿರುತ್ತೆ. 1,4-ಡೈಬ್ರೋಮೋ. ಡೈ ಯಾಕಂತಂದರೆ 2 ಬ್ರೋಮಿನ್ ಗ್ರೂಪ್ಸ್ ಇದ್ದಾವೆ. ಸೊ 1,4-ಡೈಬ್ರೋಮೋಬೆನ್ಝೀನ್. ಕಾಮನ್ ನೇಮಿಂಗಲ್ಲಿ ನಾವು ಆರ್ಥೋ ಮೆಟಾ ಪ್ಯಾರಾ ಅಂಥೇಳಿ ನೇಮನ್ನು ಮೆನ್ಷನ್ ಮಾಡ್ತೇವೆ. ಇಸ್ ಕನ್ಸಿಡರ್ ಇಲ್ಲಿ ಯಾವುದೋ ಒಂದು ನಮ್ಮದು ಫಂಕ್ಷನಲ್ ಗ್ರೂಪ್ ಇತ್ತು, ಅದನ್ನು ನಾನು ಜಿ ಅಂತ ಡಿನೋಟ್ ಮಾಡಿದ್ದೀನಿ. ಅದರ ನೇಬರ್ ಕಾರ್ಬನ್ನಲ್ಲಿ ಯಾವುದಾದ್ರೂ ಗ್ರೂಪ್ ಬಂತು ಅಂತಂದರೆ ಅದನ್ನು ನಾವು ಆರ್ಥೋ ಅಂತ ನೇಮಿಂಗ್ ಮಾಡ್ತೇವೆ ಕಾಮನ್ ನೇಮಿಂಗಲ್ಲಿ. ಆ್ಯಂಡ್ 1 ಕಾರ್ಬನ್ನಿನ ನಂತರ ಸೆಕೆಂಡ್ ಕಾರ್ಬನ್, ಇದರ ನೆಕ್ಸ್ಟ್ ಸೆಕೆಂಡ್ ಕಾರ್ಬನ್ನಲ್ಲಿ ಯಾವುದಾದ್ರೂ ಗ್ರೂಪ್ ಬಂತು ಅಂತಂದರೆ ನಾವು ಅದನ್ನು ಮೆಟಾ ಅಂತ ಮೆನ್ಷನ್ ಮಾಡ್ತಿದ್ವಿ. ಆ್ಯಂಡ್ 4th ಪೊಸಿಷನ್ 1, 2, 3, 4 ಯಾವ ಸೈಡಿಂದ ತೊಗೊಂಡ್ರು ಅದು 4th ಪೊಸಿಷನ್. 4th ಪೊಸಿಷನಲ್ಲಿ ಯಾವುದಾದ್ರೂ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಟ್ಯಾಚ್ ಆಗಿತ್ತು ಅಂತಂದರೆ ನಾವು ಅದನ್ನು ಪ್ಯಾರಾ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಬಟ್ ಐಯುಪ್ಯಾಕ್ ನೇಮಿಂಗಲ್ಲಿ ನಾವು ಆರ್ಥೋಮೆಟಾ ಪ್ಯಾರಾ ಅನ್ನುವಂಥ ವರ್ಡ್ಸನ್ನು ಯೂಸ್ ಮಾಡೋದಿಲ್ಲ. ಅದರ ಬದಲಿಗೆ ಎಷ್ಟನೇ ಕಾರ್ಬನ್ನಿಗೆ, ಯಾವ ಕಾರ್ಬನ್ನಿಗೆ ನಮ್ಮ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದೆಯಲ್ಲ ಆ ಕಾರ್ಬನ್ನಿನ ನಂಬರನ್ನು ಮೆನ್ಷನ್ ಮಾಡ್ತೇವೆ. ಜಸ್ಟ್ ಲೈಕ್ 1, 2, 1, 4 ನಾನು ಹೇಳ್ತೇನೆ. ಈಗ 1,4-ಡೈಬ್ರೋಮೋಬೆನ್ಝೀನ್, ಅದೇ ಥರ
ಇದನ್ನು ಕಾಮನ್ ನೇಮಿಂಗಲ್ಲಿ ಪ್ಯಾರಾ ಡೈಬ್ರೋಮೋ ಬೆನ್ಸಿನ್ ಅಂತ ಕರೀತಾರೆ. ಎಸ್, ಅದೇ ರೀತಿ ಅದೇ ಬ್ರೋಮಿನ್ ಗ್ರೂಪ್ಸ್ ನೇಬರ್ ಕಾರ್ಬನ್ಸಲ್ಲಿ ಅಟ್ಯಾಚ್ ಆಗಿತ್ತು ಅಂತಂದರೆ ಅದರ ನೇಮ್ ಏನಾಗಿರುತ್ತೆ ಅಂತಂದರೆ 1,2 ಡೈಬ್ರೋಮೋ ಬೆನ್ಸಿನ್. ಕರೆಕ್ಟ್. ಇದನ್ನು ಕಾಮನ್ ನೇಮಲ್ಲಿ ಏನಂತೇವೆ ಅಂತಂದರೆ ಆರ್ಥೋ ಡೈಬ್ರೋಮೋ ಬೆನ್ಸಿನ್. ಕರೆಕ್ಟ್, ಡೈಬ್ರೋಮೋ ಬೆನ್ಸಿನ್ ಅಂತ ಕರಿತೇವೆ. ಅದೇ ರೀತಿ ಫಸ್ಟ್ ಮತ್ತು ಥರ್ಡ್ ಕಾರ್ಬನ್ನಿಗೆ ಬ್ರೋಮಿನ್ ಅಟ್ಯಾಚ್ ಆಗಿತ್ತು ಅಂತಂದರೆ ಕಾಮನ್ ಆಗಿ ಮೆಟಾಡೈಬ್ರೋಮೋ ಬೆನ್ಸಿನ್ ಅಂತೇವೆ. ಬಟ್ ಐಪ್ಯಾಕ್ ನೇಮಿಂಗಲ್ಲಿ 1,3 ಡೈಬ್ರೋಮೋ ಬೆನ್ಸಿನ್ ಅಂತ ಕರಿತೇವೆ. ಎಸ್, ಯಾವುದಾದ್ರೂ ಒಂದು ಬೆನ್ಸಿನ್ ರಿಂಗ್ ಇತ್ತು ಅಂತಂದರೆ ಇಲ್ಲಿ ಒಂದು ಯಾವುದಾದ್ರೂ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿತ್ತು ಅಂದರೆ ಇವೆರಡು ಪೊಸಿಷನ್ ಸೇಮ್ ಇರುತ್ತೆ, ಇವೆರಡು ಪೊಸಿಷನ್ ಸೇಮ್ ಆಗಿರ್ತವೆ ಮತ್ತು ಈ ಪೊಸಿಷನ್ ಒಂದು ಸೇಮ್ ಇರುತ್ತೆ. ಸೊ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬನ್. ಇವೆರಡೂ ಸೇಮ್ ಅಂತ ಯಾಕೆ ಕನ್ಸಿಡರ್ ಮಾಡ್ತಾರೆ ಅಂತಂದರೆ, ಕನ್ಸಿಡರ್ ಇಲ್ಲಿ ನಮಗೆ ಕ್ಲೋರಿನೇ ಇದೆ. ಓಕೆ, ಇದರ ನೇಬರ್ಹುಡಲ್ಲೂ ಕ್ಲೋರಿನ್ ಇದೆ, ಇದರ ನೇಬರ್ಹುಡಲ್ಲೂ ಕ್ಲೋರಿನ್ ಇದೆ, ಇದರ ಪಕ್ಕದಲ್ಲೂ ಒಂದು ಕಾರ್ಬನ್ ಬರ್ತು, ಇದ್ರ ಪಕ್ಕದಲ್ಲೂ ಒಂದು ಕಾರ್ಬನ್ ಬಂತು. ಸೊ ಸೇಮ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ನಾವು ಅವು ಪೊಸಿಷನ್ಸನ್ನು ಸೇಮ್ ಪೊಸಿಷನ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಆ್ಯಂಡ್ ಕಾಮನ್ ನೇಮಿಂಗಲ್ಲಿ ಎರಡನ್ನೂ ಕೂಡ ಆರ್ಥೋ ಅಂತ ಡಿನೋಟ್ ಮಾಡ್ತೇವೆ. ಅದೇ ರೀತಿ ಈ ಕಾರ್ಬನ್ 3 ಆ್ಯಂಡ್ ಕಾರ್ಬನ್ 5 ಬಂತು ಅಂತಂದರೆ, ಎಸ್, ದಿಸ್ ಇಸ್ C1, C2, C3, C4, C5 ಆ್ಯಂಡ್ C6. ಕಾರ್ಬನ್ 3 ಮತ್ತು ಕಾರ್ಬನ್ 5 ಬಂತು ಅಂತಂದರೆ ಇವರಿಬ್ಬರ ನೇಬರ್ಹುಡ್ಡಲ್ಲೂ ಕೂಡ ಸೇಮ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ಅವೆರಡನ್ನೂ ಕೂಡ ಕಾಮನ್ ಆಗಿ ಮೆಟಾ ಅಂತ ನೇಮಿಂಗ್ ಮಾಡ್ತೇವೆ ಜನರಲಿ. ಆ್ಯಂಡ್ ದಿಸ್ ಒನ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಎಸ್, ಇದು ಅಪೋಸಿಟ್ ಟು ದ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ಅದನ್ನು ನಾವು ಪ್ಯಾರಾ ಅಂತ ಡಿನೋಟ್ ಮಾಡ್ತೇವೆ. ಬಟ್ ಐಪ್ಯಾಕ್ ನೇಮಿಂಗಲ್ಲಿ ಆ ಥರ ಯಾವುದೇ ಪ್ರಾಬ್ಲಮ್ಸ್ ನಮಗೆ ಬರೋದಿಲ್ಲ. ನಾವು ಡೈರೆಕ್ಟಾಗಿ ಕಾರ್ಬನ್ನಿನ ಪೊಸಿಷನ್ ಎಲ್ಲಿ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅದನ್ನು ನೋಟಿಸ್ ಮಾಡ್ತೇವೆ. ಓಕೆ, ನಮ್ಮ ಹ್ಯಾಲೋ ಅಲ್ಕೇನ್ಸಲ್ಲಿ ಯಾವುದಾದ್ರೂ ಎರಡು ಸಿಮಿಲರ್ ಗ್ರೂಪ್ಸ್ ಒಂದೇ ಕಾರ್ಬನ್ನಿಗೆ ಅಟ್ಯಾಚ್ ಆಗಿತ್ತು ಅಂತಂದರೆ ನಾವು ಅದನ್ನು ಜೆಮ್ ಡೈಹ್ಯಾಲೈಡ್ ಅಂತ ಕರಿತೇವೆ. ಓಕೆ, ಈ ಎಕ್ಸಾಂಪಲಲ್ಲಿ ನಾನು ಇದನ್ನು ಓಪನ್ ಮಾಡಿ ಬರಿತಾ ಇದ್ದೀನಿ. CH3 CHCl2. ಕರೆಕ್ಟ್. ಇದರಲ್ಲಿ ಎರಡು ಕ್ಲೋರಿನ್ ಗ್ರೂಪ್ಸ್, ಎರಡು ಹ್ಯಾಲೋಜನ್ ಗ್ರೂಪ್ಸ್ ಒಂದೇ ಕಾರ್ಬನಿಗೆ ಅಟ್ಯಾಚ್ ಆಗಿದೆ. ಈ ಥರ ಸಿಸ್ಟಮ್ಸನ್ನು ನಾವು ಜೆಮ್ ಡೈಹ್ಯಾಲೈಡ್ ಅಂತ ಕರಿತೇವೆ. ಚೈನ್ ಲೆಂತ್ ಯಾವುದೇ ಇರ್ಬೋದು, ಅದು ಬ್ರಾಂಚ್ಡ್ ಇರ್ಬೋದು ಅಥವಾ ಸ್ಟ್ರೇಟ್ ಚೈನ್ ಇರ್ಬೋದು, ನಮಗದು ಮ್ಯಾಟರ್ ಆಗಿರೋದಿಲ್ಲ. ಒಂದೇ ಪರ್ಟಿಕ್ಯುಲರ್ ಕಾರ್ಬನಿಗೆ ಎರಡು ಕ್ಲೋರಿನ್ಸ್ ಅಟ್ಯಾಚ್ ಆಗಿತ್ತು ಅಂತಂದರೆ, ನಾಟ್ ಓನ್ಲಿ ಎರಡು ಕ್ಲೋರಿನ್ಸ್, ಯಾವುದೇ ಎರಡು ಹ್ಯಾಲೋಜನ್ಸ್ ಅಟ್ಯಾಚ್ ಆಗಿತ್ತು ಅಂತಂದರೆ ಜೆಮ್ ಡೈಹ್ಯಾಲೈಡ್ ಅಂತ ಕರಿತೇವೆ. ಅದೇ ರೀತಿ ಒಂದು ಚೈನ್ ಸ್ಟ್ರಕ್ಚರಲ್ಲಿ ಆರ್ ಬ್ರಾಂಚ್ಡ್ ಚೈನ್ ಸ್ಟ್ರಕ್ಚರಲ್ಲಿ ನೇಬರ್ಹುಡ್ ಕಾರ್ಬನಿಗೆ, ಎಸ್, ಅಕ್ಕಪಕ್ಕದ ಕಾರ್ಬನ್ಗಳಿಗೆ ಸೇಮ್ ಟೈಪಿನ ಹ್ಯಾಲೋಜನ್ ಗ್ರೂಪ್ಸ್ ಅಟ್ಯಾಚ್ ಆಗಿತ್ತು ಅಂದರೆ ಅವುಗಳನ್ನು ನಾವು ವಿಸಿನಲ್ ಡೈಹ್ಯಾಲೈಡ್ ಅಂತ ಕರಿತೇವೆ. ಎಸ್, ಎಕ್ಸಾಂಪಲ್, ಒನ್ ಟು ಡೈಕ್ಲೋರೋ ಇಥೇನ್, 1,2 ಡೈಕ್ಲೋರೋ ಇಥೇನ್. ಇದರಲ್ಲಿ ಏನಾಗಿದೆ, ನೇಬರ್ಹುಡ್ ಕಾರ್ಬನ್, ಇವೆರಡು ನೇಬರ್ಹುಡ್ ಕಾರ್ಬನ್, ಅವುಗಳಿಗೆ ಸಿಮಿಲರ್ ಗ್ರೂಪ್ ಯಾವುದು ಕ್ಲೋರಿನ್ ಅಟ್ಯಾಚ್ ಆಗಿದೆ. ಈ ಥರ ಸಿಸ್ಟಮ್ಸನ್ನು ನಾವು ವಿಸಿನಲ್ ಡೈಹ್ಯಾಲೈಡ್ ಅಂತ ಕರಿತೇವೆ. ಇದನ್ನು ನಾನು ಓಪನ್ ಆಗಿ ಬರೀತಾ ಇದ್ದೀನಿ. ಓಪನ್ ಆಗಿ 1,2 ಡೈಕ್ಲೋರೋ ಈಥೇನನ್ನು ಬರೆದಾಗ ಅದು ಈ ಥರ ಆಗುತ್ತೆ. ಇಲ್ಲಿ ನಾವು ಕ್ಲಿಯರಾಗಿ ನೋಡ್ಬೋದು, ನೇಬರ್ಹುಡ್ ಕಾರ್ಬನ್ನಲ್ಲಿ ಸೇಮ್ ಗ್ರೂಪ್ಸ್ ಇದ್ದಾವೆ. ಈ ಥರ ಸಿಸ್ಟಮ್ಸನ್ನು ವಿಸಿನಲ್ ಡೈಹ್ಯಾಲೈಡ್ ಅಂತೇವೆ. ಈ ಥರ ಸಿಸ್ಟಮ್ಸನ್ನು ನಾವು ಜೆಮ್ ಡೈಹ್ಯಾಲೈಡ್ ಅಂತ ಕರಿತೇವೆ. ಇನ್ನು ಕಾಮನ್ ಆಗಿ ಯಾವುದಾದ್ರೂ ಒಂದು ಕಾಂಪೌಂಡಲ್ಲಿ, ಯಾವುದಾದ್ರೂ ಒಂದು ಹ್ಯಾಲೋಲ್ಕೆನ್ಸಲ್ಲಿ 2 ಸಿಮಿಲರ್ ಗ್ರೂಪ್ಸ್ ಇತ್ತು, ಅವುಗಳ ಪೊಸಿಷನ್ ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ, ಸಿಮಿಲರ್ ಗ್ರೂಪ್ಸ್ ಇತ್ತು ಅಂತ ಕಾಮನ್ ಆಗಿ ನಾವು ಅವುಗಳನ್ನು ಅಲೈಲಿನ್ ಡೈಹ್ಯಾಲೈಡ್ ಅಂತ ಕರಿತೇವೆ. ಓಕೆ, ಅದು ಇದನ್ನು ಕೂಡ ಆಗಿರ್ಬೋದು, ಇದನ್ನು ಕೂಡ ಆಗಿರ್ಬೋದು. ಜನರಲಿ ಒಂದು ಕಾಂಪೌಂಡಲ್ಲಿ 2 ಸಿಮಿಲರ್ ಗ್ರೂಪ್ಸ್ ಇತ್ತು, ಅದು ಯಾವುದೇ ಪೊಸಿಷನಲ್ಲಿ ಇದ್ರೂ ಕೂಡ ಕಾಮನ್ ಆಗಿ ಅಲೈಲಿನ್ ಡೈಹ್ಯಾಲೈಡ್ ಅಂತ ಕರಿತೇವೆ. ನೆಕ್ಸ್ಟ್ ವಿ ಮೂವ್ ಟು ನೇಚರ್ ಆಫ್ ಕಾರ್ಬನ್ ಆ್ಯಂಡ್ ಹ್ಯಾಲೋಜನ್
ಬಾಂಡ್, ಕಾರ್ಬನ್ ಆ್ಯಂಡ್ ಎನಿ ಹ್ಯಾಲೋಜನ್. ಕಾರ್ಬನ್ನಿನ ವ್ಯಾಲೆನ್ಸಿ 4 ಇರೋದ್ರಿಂದ ನಾವು ಅದರ್ ವ್ಯಾಲೆನ್ಸೀಸನ್ನು ಮೆನ್ಷನ್ ಮಾಡಬೇಕಾಗತ್ತೆ ಬೈ ಲೈನ್ಸ್. ಓಕೆ, ನೇಚರ್ ಆಫ್ ಸಿ ಎಕ್ಸ್ ಬಾಂಡ್ ಆರ್ ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಯಾವಾಗಲೂ ಕೂಡ ಪೋಲಾರ್ ಆಗಿರುತ್ತೆ. ವೈ ಇಟ್ ಶುಡ್ ಬಿ ಪೋಲಾರ್? In previous class I told that our halogens are highly electronegative element in our periodic table, and I hope you remember that fluorine is having highest quantity of electronegativity in it. It is very most electronegative element in our periodic table. So our halogens being electronegative, they pull the shared pair of electrons towards itself. ನಾನು ಇದ್ರ ಬಗ್ಗೆ ನೀಟಾಗಿ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂತಂದರೆ ಯಾವುದಾದ್ರೂ 2 ಅಟಮ್ಸ್ ಇರ್ತವೆ ಅಂತಂದರೆ ಅವು ಒಂದೊಂದು ಎಲೆಕ್ಟ್ರಾನ್ಸನ್ನು ಶೇರ್ ಮಾಡಿನೇ ಬಾಂಡನ್ನು ಫಾರ್ಮ್ ಮಾಡಿರುತ್ತೆ. ಆ ಬಾಂಡ್ ಫಾರ್ಮ್ ಮಾಡಿದಾಗ ಆ 2 ಸ್ಪೀಸೀಸಿನ ಆಕ್ಟೈಡ್ ಫುಲ್ಫಿಲ್ ಆಗ್ತಾ ಇರ್ತದೆ. Our halogens being highly electronegative in nature, what they do is they pull these electron space towards itself. ಕಾಮನ್ ಆಗಿ ಬಾಂಡ್ ಫಾರ್ಮ್ ಆಯಿತು ಅಂತಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂತಂದರೆ, ಓಕೆ, ಕಾರ್ಬನ್ ಮತ್ತು ನಮ್ಮ ಹ್ಯಾಲೋಜನ್ ಮಧ್ಯೆ ಬಾಂಡ್ ಫಾರ್ಮ್ ಆಗಿದೆ ಅಂತಂದರೆ ನಮ್ಮ ಶೇಡ್ ಪೇರ್ ಇನ್ ಬಿಟ್ವೀನ್ ದ 2 ಎಲಿಮೆಂಟ್ಸ್ 2 ಆಟಮ್ಸ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ. ಬಟ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಸ್ಪೀಸೀಸ್ ಇರೋದ್ರಿಂದ ಏನು ಮಾಡ್ತದೆ ಅಂತಂದರೆ ನಮ್ಮ ಹ್ಯಾಲೋಜನ್ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನನ್ನು ತನ್ನ ಕಡೆ ಎಳ್ಕೊಳ್ತದೆ. ಸೊ ಎಲೆಕ್ಟ್ರಾನ್ಸ್ ನಮ್ಮ ಹ್ಯಾಲೋಜನ್ ಕಡೆ ಹೋಯಿತು ಅಂತಂದರೆ ಅದ್ರ ಕಡೆ ಎಲೆಕ್ಟ್ರಾನ್ಸ್ ಡೆನ್ಸಿಟಿ ಜಾಸ್ತಿ ಆಯಿತು. ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಯಿತು ಅಂತಂದರೆ ಅದಕ್ಕೆ ಯಾವ ಚಾರ್ಜ್ ಬರ್ತದೆ? ನೆಗೆಟಿವ್ ಚಾರ್ಜ್ ಬರ್ತದೆ. ಅದನ್ನು ನಾವು ಡೆಲ್ ನೆಗೆಟಿವ್ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಎಲೆಕ್ಟ್ರಾನನ್ನು ತನ್ನ ಕಡೆ ತೊಗೊಂಡ ನಂತರ ಹ್ಯಾಲೋಜನಿಗೆ ನೆಗೆಟಿವ್ ಚಾರ್ಜ್ ಬಂತು ಅಂದರೆ ಆಬ್ವಿಯಸ್ಲಿ ನಮ್ಮ ಕಾರ್ಬನಿಗೆ ಪಾಸಿಟಿವ್ ಚಾರ್ಜ್ ಬರಬೇಕು. ಇವಾಗ ಒಂದು ಕ್ವಶನ್ ಬರ್ಬೋದು ಕೆಲವೊಬ್ಬರಿಗೆ, ಏನಂತಂದರೆ ಎಲೆಕ್ಟ್ರಾನನ್ನು ತನ್ನ ಕಡೆ ತೊಗೊಂಡ ನಂತರ ಅದಕ್ಕೆ ನೆಗೆಟಿವ್ ಚಾರ್ಜ್ ಯಾಕೆ ಬಂತು? ಯಾಕಂದರೆ ಆಲ್ರೆಡಿ ಅದರ ಹತ್ರ 7 ಎಲೆಕ್ಟ್ರಾನ್ಸ್ ಇತ್ತು ವ್ಯಾಲೆನ್ಸಿ ಶೆಲ್ನಲ್ಲಿ. ನಮ್ಮ ಕಾರ್ಬನ್ಗಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಅದರಲ್ಲಿದೆ. ಯಾಕೆ ಅದಕ್ಕೆ ಮತ್ತೂ ಎಲೆಕ್ಟ್ರಾನ್ ಸಿಕ್ಕ ನಂತರನೂ ನೆಗೆಟಿವ್ ಚಾರ್ಜ್ ಬಂತು ಅಂತಂದರೆ, ಗೀವರ್ ಯಾವಾಗಲೂ ಕೊಡುವವರಿಗೆ ಪಾಸಿಟಿವ್ ಚಾರ್ಜ್. ಹಿಂಗೆ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಅಂತಂದರೆ ಯಾವಾಗಲೂ ಕೊಡೋನು ಶ್ರೀಮಂತ ಇರ್ತಾನೆ, ಸೊ ಅವನ ಹತ್ರ ಪಾಸಿಟಿವ್ ಚಾರ್ಜ್ ಇದೆ. ತೊಗೊಳ್ಳೋರು ಯಾವಾಗಲೂ ಬಡವರು ಇರ್ತಾರಂತ ಕನ್ಸಿಡರ್ ಮಾಡಿದರೆ ನಮ್ಮ ಹ್ಯಾಲೋಜನಿಗೆ ನೆಗೆಟಿವ್ ಚಾರ್ಜ್ ಬಂತು. ಓಕೆ, ಕೊಡೋರಿಗೆ ಪಾಸಿಟಿವ್ ಚಾರ್ಜ್, ತೊಗೊಳ್ಳೋರಿಗೆ ನೆಗೆಟಿವ್ ಚಾರ್ಜ್ ಅಂತ ನಾವು ಈ ಥರ ಕನ್ಸಿಡರ್ ಮಾಡಿದರೆ ಈಸಿಲಿ ನೆನಪಾಗ್ತದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೂ ಅದಕ್ಕೆ ಯಾಕೆ ನೆಗೆಟಿವ್ ಚಾರ್ಜ್ ಬಂತು ಅಂತ ಕನ್ಫ್ಯೂಷನನ್ನು ನಾವು ಈ ರೀತಿ ನೆನ್ಪಿಟ್ಕೊಳ್ಳೋದ್ರ ಮೂಲಕ ದೂರ ಮಾಡ್ಕೋಬೋದು. ಸೊ ದಿಸ್ ಬಾಂಡ್ ಈಸ್ ಪೋಲಾರ್ ಇನ್ ನೇಚರ್. ಎಸ್, ಹ್ಯಾಲೋಜನ್ಗೆ ನೆಗೆಟಿವ್ ಚಾರ್ಜ್ ಇದೆ, ಕಾರ್ಬನಿಗೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ದಿಸ್ ಬಾಂಡ್ ಈಸ್ ಪೋಲಾರ್ ಇನ್ ನೇಚರ್. ಸೊ ನಾವು ಯಾವುದಾದ್ರೂ ಸಬ್ಸ್ಟಿಟ್ಯೂಯೆಂಟಿಂದ ಹ್ಯಾಲೋಜನನ್ನು ಈಸಿಲಿ ರಿಪ್ಲೇಸ್ ಮಾಡ್ಬೋದು. ಯಾಕಂತಂದರೆ ಬಾಂಡ್ ಪೋಲಾರ್ ಇರೋದ್ರಿಂದ ಇದು ನಾವು ಈಸಿಲಿ ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಒನ್, ಆರ್ಡರ್ ಆಫ್ ಬಾಂಡ್ ಲೆಂತ್. ಎಸ್, ನಮ್ಗೆ ಗೊತ್ತಿರೋ ಥರ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಮತ್ತು ಅಯೋಡಿನ್ 4 ಎಲಿಮೆಂಟ್ಸನ್ನು ನಾವು ಹ್ಯಾಲೋಜನ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. 5th ಎಲಿಮೆಂಟೂ ಕೂಡ ಇದೆ ಈ ಗ್ರೂಪ್ನಲ್ಲಿ, ಬಟ್ ಅದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಆಗಿರೋದ್ರಿಂದ ನಾವು ಅದನ್ನು ಹ್ಯಾಲೋಜನ್ಸ್ ಗ್ರೂಪಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಈ 4 ಕಾರ್ಬನ್ ಜೊತೆ ಬಾಂಡಿಂಗ್ ಮಾಡಿದಾಗ ಯಾವುದರ ಬಾಂಡ್ ಲೆಂತ್ ಜಾಸ್ತಿ ಇರ್ತದೆ ಅಂತ ತಿಳ್ಕೊಳ್ಳೋಣ. ಓಕೆ, ನಮ್ಮದು ಫ್ಲೋರಿನ್ 9th ಎಲಿಮೆಂಟ್ ಇನ್ ಅವರ್ ಪೀರಿಯಾಡಿಕ್ ಟೇಬಲ್, 9th ಎಲಿಮೆಂಟ್ ಆಗಿರೋದ್ರಿಂದ ಅದರ ರೇಡಿಯಸ್ ಕಂಪೇರ್ ಟು ಅದರ್ ಎಲಿಮೆಂಟ್ಸ್ ಆಫ್ ದಿಸ್ ಗ್ರೂಪ್ ಏನಿರ್ತದೆ? ಕಡಿಮೆ ಇರ್ತದೆ. ಆ್ಯಂಡ್ ಡೌನ್ ದ ಗ್ರೂಪ್ ರೇಡಿಯಸ್ ಇನ್ಕ್ರೀಸಸ್. ಕರೆಕ್ಟ್, ರೇಡಿಯಸ್ ಇನ್ಕ್ರೀಸಸ್. ಯಾಕೆ? ಡೌನ್ ದ ಗ್ರೂಪ್ ಹೋದಂಗೆ ಏನಾಗ್ತದೆ? ನಂಬರ್ ಆಫ್ ಶೆಲ್ ಇನ್ಕ್ರೀಸಸ್. ಆ್ಯಸ್ ನಂಬರ್ ಆಫ್ ಶೆಲ್ ಇನ್ಕ್ರೀಸಸ್, ರೇಡಿಯಸ್ ಈಸ್ ಆಬ್ವಿಯಸ್ಲಿ ಇನ್ಕ್ರೀಸಸ್. ಕರೆಕ್ಟ್. ಸೊ ಡೌನ್ ದ ಗ್ರೂಪ್ ರೇಡಿಯಸ್ ಯಾವಾಗಲೂ ಇನ್ಕ್ರೀಸ್ ಆಗುತ್ತೆ. ನಮ್ಮ ಲಿಥಿಯಮ್, ಸೋಡಿಯಮ್, ಪೊಟ್ಯಾಷಿಯಮ್, ಸೀಸಿಯಮ್, ರುಬಿಡಿಯಮನ್ನು ಎಕ್ಸಾಂಪಲ್ ತೊಗೊಂತು ಅಂತಂದರೆ ಲಿಥಿಯಮ್ ಈಸ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ಇನ್ ದಿಸ್ ಗ್ರೂಪ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೋಡಿಯಮ್
potassium, cesium and rubium is the biggest element in this group. Its radius is too large compared to our lithium. Down the group radius increases. ಸೊ ಏನಾಗ್ತದೆ, ನಮ್ಮದು ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಈ ಥರ ಇರೋದ್ರಿಂದ ಏನಾಗ್ತದೆ ಅಂತಂದರೆ ಫ್ಲೋರಿನ್ ಈಸ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ಇನ್ ದಿಸ್ ಗ್ರೂಪ್ ಆ್ಯಂಡ್ ಅಯೋಡಿನ್ ಈಸ್ ದ ಬಿಗ್ಗೆಸ್ಟ್ ಆಟಮ್. ಎಸ್, ಅಯೋಡಿನ್ ಹ್ಯಾವಿಂಗ್ ಬಿಗ್ಗೆಸ್ಟ್ ಆಟಮ್. ಸೊ ವಾಟ್ ಹ್ಯಾಪನ್ಸ್, ಕಾರ್ಬನ್ ಅಂತೂ ಕಾರ್ಬನ್ ಎಲ್ಲದರ ಜೊತೆನೂ ಕಾರ್ಬನ್ನೇ ಬಾಂಡ್ ಮಾಡಿದೆ. ಏನಾಯಿತು, ಅಯೋಡಿನ್ ಬಿಗ್ಗೆಸ್ಟ್ ಇರೋದ್ರಿಂದ ದಿಸ್ ಈಸ್ ಕಾರ್ಬನ್, ದಿಸ್ ಈಸ್ ಅವರ್ ಫ್ಲೋರಿನ್ ಆ್ಯಂಡ್ ದಿಸ್ ಈಸ್ ಅವರ್ ಕ್ಲೋರಿನ್, ದಿಸ್ ಈಸ್ ಅವರ್ ಬ್ರೋಮಿನ್. ಈ ಥರ ನಾವು ಅಸ್ಯೂಮ್ ಮಾಡಿದ್ವಿ ಅಂತಂದರೆ ಅಯೋಡಿನ್ ಬಿಗ್ಗೆಸ್ಟ್ ಆಟಮನ್ನು ಹೊಂದಿರೋದ್ರಿಂದ ಅದರ ರೇಡಿಯಸ್ ಲಾರ್ಜ್ ಇರ್ತದೆ. ಅದರಲ್ಲಿ ರೇಡಿಯಸ್ ಲಾರ್ಜ್ ಆಯಿತು ಅಂತಂದರೆ ಕಾರ್ಬನ್ ಮತ್ತು ಅಯೋಡಿನ್ ಮಧ್ಯದ ಗ್ಯಾಪ್, ಡಿಸ್ಟೆನ್ಸ್ ಕೂಡ ಲಾರ್ಜ್ ಆಗುತ್ತೆ. ಸೊ ದಿಸ್ ಒನ್ ಈಸ್ ಹ್ಯಾವಿಂಗ್ ಮೋರ್ ಬಾಂಡ್ ಲೆಂತ್ ಕಂಪೇರ್ ಟು ದಿಸ್ ಒನ್. ಗೊತ್ತಾಗ್ತದೆ, ಫ್ಲೋರಿನ್ ಆಟಮ್ ಸ್ಮಾಲ್ ಇದೆ, ಅದರ ರೇಡಿಯಸ್ ಸ್ಮಾಲ್ ಇದೆ. ಸೊ ಏನಾಗ್ತದೆ, ಕಾರ್ಬನ್ ಮತ್ತು ಫ್ಲೋರಿನಿನ ಬಾಂಡ್ ಲೆಂತ್ ಕಡಿಮೆ ಇದೆ. ಅದೇ ಕಂಪೇರ್ ಮಾಡಿದರೆ ನಾವು ಕಾರ್ಬನ್ ಮತ್ತು ಅಯೋಡಿನಿಗೆ ಅಯೋಡಿನ್ ರೇಡಿಯಸ್ ಜಾಸ್ತಿ ಇರೋದ್ರಿಂದ ಅದರ ಬಾಂಡ್ ಲೆಂತ್ ಜಾಸ್ತಿ ಆಗ್ತದೆ. ಈ ರೀತಿ ಬಾಂಡ್ ಆರ್ಡರನ್ನು ನಾವು ಮೆನ್ಷನ್ ಮಾಡ್ಬೋದು. Let's move to methods of preparation of our haloalkanes. Yes, methods of preparation of haloalkanes. ನಾವು ಆಲ್ಕೋಹಾಲಿಂದ haloalkanes prepare ಮಾಡಿ. When our alcohol reacts with hydrogen chloride in the presence of zinc chloride, yes, we get a haloalkane. Yes, and water as a side product. Correct. Here zinc chloride acts as a reagent. So our alcohol reacts with acid, gives a haloalkane. When our same compound alcohol reacts with sodium bromide and sulfuric acid, in this also we are getting the same product, that is haloalkane. Here ROH is continuing, okay, and sodium hydrogen bromide and H2 as a side product. If our alcohol reacts with PX3, X may be fluorine, chlorine or bromine, here we get our haloalkane, yes, and haloalkane and an oxo acid. And same alcohol group, when it reacts with PCl5, potassium pentachloride, it gives is haloalkane and this as a side product. Sorry, this is not H2O, this is HCl. If our alcohol, yes, reacts with halogen in presence of red phosphorus, then also we get haloalkanes. If our alcohol reacts with SOCl2, we get haloalkanes and sulfur dioxide as a side product. Yes, these are all methods of preparation of our haloalkanes. ಇಲ್ಲಿ ಆರ್ ಅಂತ ತಗೊಂಡಿದ್ದೇವೆ ಅಂತಂದರೆ ಆರ್ ಅನ್ನೋದು ಯಾವುದನ್ನೇ ಅಲ್ಕೈಲ್ ಗ್ರೂಪ್ಸ್ ಆಗಿರ್ಬೋದು. ಈ ರೀತಿ ನಮ್ಮ ಆಲ್ಕೋಹಾಲ್ HCl ಜೊತೆ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದರೆ ನಮಗೆ ಡಿಸೈರ್ಡ್ ಕಂಪೌಂಡ್
ಸಿಗ್ತದೆ. ಅದೇ ರೀತಿ ಸೋಡಿಯಂ ಬ್ರೋಮೈಡ್ ಮತ್ತು H2SO4 ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗಲೂ ಕೂಡ ನಮಗೆ ಡಿಸೈರ್ಡ್ ಕಾಂಪೌಂಡ್ ದೊರೆಯುತ್ತದೆ. ಅದೇ ರೀತಿ ಈ ಎಲ್ಲ ಮೆಥಡಿಂದನೂ ಕೂಡ ನಾವು ಹ್ಯಾಲೋಲ್ಕೆನ್ಸನ್ನು ಪಡ್ಕೋಬೋದು. ಫ್ರಮ್ ಆಲ್ಕೋಹಾಲ್ we are getting our haloalkanes. In the same way we can produce our haloalkanes by hydrocarbons too. But what happens if we prepare haloalkanes from our hydrocarbon in the presence of UV light? What happens? We get a mixture of isomers. It is difficult to isolate those products. So this is not much profitable method for the preparation of haloalkanes. Obviously ನಾವು alkanes ಇಂದ haloalkanes ಅನ್ನು ಪ್ರಿಪೇರ್ ಮಾಡ್ಬೋದು, or in the UV light free radical mechanism through ನಾವು ಈ ಪ್ರೊಸೆಸ್ಸನ್ನು ಮಾಡಬೇಕಾಗಿರೋದ್ರಿಂದ ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ಸ್ ನಮಗೆ ಸಿಗ್ತವೆ. ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ಸ್ ಸಿಕ್ಕರೆ ಅದನ್ನು ಐಸೋಲೇಷನ್ ಮಾಡೋದೇ ಒಂದು ಬಿಗ್ಗೆಸ್ಟ್ ಟಾಸ್ಕ್ ಆಗಿರುತ್ತೆ. ಅವುಗಳನ್ನು ಸಪ್ರೇಟ್ ಮಾಡೋದೇ ಒಂದು ಬಿಗ್ಗೆಸ್ಟ್ ಟಾಸ್ಕ್ ಆಗಿರುತ್ತೆ. ಅದರ ಬದಲು ನಮಗೆ ಯಾವುದಾದ್ರೂ ಸಿಂಗಲ್ ಪ್ರಾಡಕ್ಟ್ ಸಿಗ್ತಾ ಇತ್ತು ಅಂದರೆ ಅದು ನಮಗೆ ಪ್ರಾಫಿಟೇಬಲ್, ಬಿಕಾಸ್ ಐಸೋಲೇಷನಿಗೆ ನಾವು ಜಾಸ್ತಿ ಟೈಮ್ ಮತ್ತು ಅಮೌಂಟನ್ನು ಸ್ಪೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ದಿಸ್ ಈಸ್ ಅ ಟೀಡಿಯಸ್ ಜಾಬ್. ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಬ್ಯೂಟೇನನ್ನು ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೇವೆ. Butane reacts with chlorine in presence of UV light, or it reacts with chlorine in high temperature. ಅಂದರೆ ನಾರ್ಮಲ್ ಕಂಡೀಷನಲ್ಲಿ ಈ ರಿಯಾಕ್ಷನ್ ಆಗೋದಿಲ್ಲ, ಅಂಡರ್ ಡ್ರಾಸ್ಟಿಕ್ ಕಂಡೀಷನಲ್ಲಿ ಮಾತ್ರ ಈ ರಿಯಾಕ್ಷನ್ ಫ್ರೀ ರೆಡಿಕಲ್ ಮೆಕ್ಯಾನಿಸಮ್ ವಯ ಆಗ್ತದೆ. ಫ್ರೀ ರೆಡಿಕಲ್ ಮೆಕ್ಯಾನಿಸಮ್ ವಯ ಆಗ್ತಾ ಇದೆ ಯಾವುದಾದ್ರೂ ರಿಯಾಕ್ಷನ್ ಅಂತಂದರೆ ಫ್ರೀ ರೆಡಿಕಲ್ ಎಲ್ಲಿ ಬೇಕಾದರೂ ಫಾರ್ಮ್ ಆಗ್ಬೋದು. ಫ್ರೀ ರೆಡಿಕಲ್ ನೇಬರ್ಹುಡ್ ಕಾರ್ಬನಿಗೆ ಮೂವ್ ಕೂಡ ಆಗ್ಬೋದು ಯಾವುದಾದ್ರೂ ಬಾಂಡನ್ನು ಶಿಫ್ಟ್ ಮಾಡೋದ್ರ ಮೂಲಕ. ಸೊ ಎನಾರ್ಮಸ್ ನಂಬರ್ ಆಫ್ ಪ್ರಾಡಕ್ಟ್ಸ್ ನಮಗೆ ಸಿಗೋದು ಚಾನ್ಸಸ್ ಇದೆ. ಪ್ರಾಡಕ್ಟ್ ಏನು ಬರ್ತದಂತ ನೋಡ್ಲಿಕ್ಕೆ ಹೋದರೆ ಎಸ್ 1-chloro-butane ಕೂಡ ಬರ್ಬೋದು. ಅದೇ ರೀತಿ 2-chloro-butane ಕೂಡ ಬರ್ಬೋದು. This is 2-chloro-butane. Yes, first, second, third, fourth, first, second, third, fourth. ಈ ರೀತಿ ನಮಗೆ ಒಂದೇ ಪ್ರಾಡಕ್ಟಿನ ಎರಡು ಐಸೋಮರ್, ಎಸ್ ಪೊಸಿಷನ್ ಐಸೋಮರ್ಸ್ ಅಂತ ನಾವು ಕರಿಬೋದು. ಯಾಕಂದರೆ ಫಸ್ಟ್ ಕಾರ್ಬನಿಗಿದೆ, ಇಲ್ಲಿ ಸೆಕೆಂಡ್ ಕಾರ್ಬನಿಗಿದೆ. ಸೊ ಒಂದೇ ಪ್ರಾಡಕ್ಟಿನ ಎರಡು ಐಸೋಮರ್ಸ್ ಸಿಗ್ತಾ ಇದ್ದಾವೆ. ನಮ್ಗೆ ಐಸೋಮರ್ಸನ್ನು ಸಪ್ರೇಟ್ ಮಾಡೋದೊಂದು ಟೀಡಿಯಸ್ ಜಾಬ್. ಫ್ರಮ್ ಅಲ್ಕೀನ್ಸ್ ಅಂತಂದರೆ ಅನ್ಸ್ಯಾಚುರೇಟೆಡ್ ಕಂಪೌಂಡ್, ದೋಸ್ ಆರ್ ಹ್ಯಾವಿಂಗ್ ಡಬಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್. ಸೊ ಅಲ್ಕಿನ್ಸಿಂದನೂ ಕೂಡ ನಾವು ನಮ್ಮ ಹ್ಯಾಲೋ ಅಲ್ಕೆನ್ಸನ್ನು ಪ್ರಿಪೇರ್ ಮಾಡ್ಬೋದು. ಎಸ್ ಇಥಿಲೀನ್ ಅನ್ನೋ ಎಕ್ಸಾಂಪಲ್ ತೊಗೊಂಡ್ವಿ ಅಂತಂದರೆ ಇಫ್ ಇಟ್ ರಿಯಾಕ್ಟ್ಸ್ ವಿತ್ HX, ಎಸ್ ಇಫ್ ಇಟ್ ರಿಯಾಕ್ಟ್ಸ್ ವಿತ್ HX ಏನಾಗಿದೆ, ಸಿಂಪ್ಲಿ ಅಡಿಷನ್ ರಿಯಾಕ್ಷನ್. ಯಾವುದಾದ್ರೂ ಒಂದು ಸಬ್ಸ್ಟಿಟ್ಯೂಯೆಂಟು ಬೇರೆ ಸಬ್ಸ್ಟಿಟ್ಯೂಯೆಂಟಿಂದ ರಿಪ್ಲೇಸ್ ಆದರೆ ನಾವು ಅದನ್ನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತೇವೆ. ಸಿಂಪ್ಲಿ ಯಾವುದಾದ್ರೂ ಗ್ರೂಪ್ಸ್ ಬಂದು ಆ್ಯಡ್ ಆಯಿತು ಅಂದರೆ ಅಡಿಷನ್ ರಿಯಾಕ್ಷನ್ ಅಂತೇವೆ. ಯಾವುದಾದ್ರೂ ಕಂಪೌಂಡಲ್ಲಿ ರಿಯಾಕ್ಷನ್ ಆದ ನಂತರ ಯಾವುದಾದ್ರೂ ಗ್ರೂಪ್ಸ್ ರಿಮೂವ್ ಆಯಿತು ಅಂತಂದರೆ ನಾವು ಅದನ್ನು ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೇವೆ. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಅವರ್ ಅಡಿಷನ್ ರಿಯಾಕ್ಷನ್. ಈ ಕೇಸಲ್ಲಿ ಏನಾಯಿತು ಅಂತಂದರೆ ಒನ್ ಬಾಂಡ್, ಎಸ್ ಇಥಿಲೀನ್ನಲ್ಲಿದ್ದು ಒಂದು ಬಾಂಡ್ ಬ್ರೇಕ್ ಆಯಿತು. ಸೊ ಒಂದು ಬಾಂಡ್ ಬ್ರೇಕ್ ಆದ ನಂತರ ಇಲ್ಲಿ ಒಂದು ರೆಡಿಕಲ್ ಇಲ್ಲೊಂದು ರೆಡಿಕಲ್ ಫಾರ್ಮ್ ಆಯಿತು ಅಂತ ಇಮ್ಯಾಜಿನ್ ಮಾಡ್ಕೊಳ್ತು ಅಂದರೆ, ಆರ್ ಎಲ್ಸ್ ಒಂದು ಬಾಂಡ್ ಬ್ರೇಕ್ ಆದ ನಂತರ ಇದ್ರ ಎಲೆಕ್ಟ್ರಾನ್ ಫ್ರೀ ಆಯಿತು ಫಾರ್ ಅದರ್ ರಿಯಾಕ್ಷನ್. ಈಗೇನಾಯಿತು, ಒಂದು ಕಾರ್ಬನ್ ಜೊತೆ ಹೈಡ್ರೋಜನ್ ಮತ್ತೊಂದು ಕಾರ್ಬನ್ ಜೊತೆ ಹ್ಯಾಲೋಜನ್ ಬಾಂಡ್ ಫಾರ್ಮ್ ಮಾಡ್ತದೆ. ಸೊ CH3 CH2X ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಸ್ಯಾಚುರೇಟೆಡ್ ಕಂಪೌಂಡ್ ಆಗಿ ಕನ್ವರ್ಟ್ ಆಯಿತು. ಆ್ಯಂಡ್ ನಮ್ಮ ಹ್ಯಾಲೋಜನ್ ಕೂಡ ಆ್ಯಡ್ ಆಗಿ ಇದು ನಮಗೆ ಹ್ಯಾಲೋಲ್ಕೆನ್ಸನ್ನು ಕೊಡ್ತದೆ. ಕರೆಕ್ಟ್. ಯಾವುದಾದ್ರೂ ಕಾಂಪೌಂಡಲ್ಲಿ ಡಬಲ್ ಬಾಂಡ್ ಆರಲ್ಸ್ ಟ್ರಿಪಲ್ ಬಾಂಡ್ ಇತ್ತು ಅಂತಂದರೆ ಅಡಿಷನ್ ರಿಯಾಕ್ಷನ್ ಆಗೋ ಪ್ರೊಬ್ಯಾಬಿಲಿಟಿ ಜಾಸ್ತಿ ಆಗ್ತದೆ.
ಆಫ್ಟರ್ ಎಡಿಷನ್ ರಿಯಾಕ್ಷನ್ ಏನಾಗ್ತದೆ, ಅನ್ಸ್ಯಾಚುರಿಟಿ ಕಮ್ಮಿ ಆಗ್ತದೆ, ಆರ್ ಎಸ್ ಅನ್ಸ್ಯಾಚುರಿಟಿ ಕಂಪ್ಲೀಟ್ಲಿ ಹೋಗಿ ಸ್ಯಾಚುರೇಟೆಡ್ ಕಂಪೌಂಡ್ ನಮಗೆ ಪ್ರಾಡಕ್ಟ್ಸಲ್ಲಿ ಸಿಗ್ತವೆ. ಅದೇ ರೀತಿ ಇನ್ಸ್ಟೆಡ್ ಆಫ್ ಹೈಡ್ರೋಜನ್ ಹೆಲೈಡ್ ನಾವು ಹ್ಯಾಲೋಜನ್ ಎನಿ ಹ್ಯಾಲೋಜನ್ಸನ್ನು ಡೈರೆಕ್ಟ್ಲಿ ಆ್ಯಡ್ ಮಾಡಿದರೆ ಮಾಲಿಕ್ಯುಲರ್ ಫಾರ್ಮಲ್ಲಿ ಸೇಮ್ ಅಡಿಷನ್ ರಿಯಾಕ್ಷನ್ ನಡೀತದೆ ಮತ್ತು 2 ಕಾರ್ಬನ್ ಜೊತೆನೂ ಒಂದು ಹ್ಯಾಲೋಜನ್ ಗ್ರೂಪ್ ಬಂದು ಆ್ಯಡ್ ಆಗ್ತದೆ. ಫಾರ್ ಇನ್ಸ್ಟನ್ಸ್ ಆ ಹ್ಯಾಲೋಜನನ್ನು ನಾನು ಕ್ಲೋರಿನ್ ಅಂತ ತೊಗೊಂಡ್ರೆ 1,2 ಡೈಕ್ಲೋರೋ ಇಥೇನ್ ಫಾರ್ಮ್ ಆಯಿತು. ಕರೆಕ್ಟ್. ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಕನ್ವರ್ಟ್ ಇಂಟು ಸ್ಯಾಚುರೇಟೆಡ್ ಕಂಪೌಂಡ್ಸ್. 2 ಕೇಸ್ ಇದ್ದಾವೆ, ಹೈಡ್ರೋಜನ್ ಹೆಲೈಡ್ ಕೂಡ ಆಗಿರ್ಬೋದು ಆರ್ ಎಲ್ಸ್ ಹ್ಯಾಲೋಜನ್ ಕೂಡ ಆಗಿರ್ಬೋದು ಬೈ ಅಡಿಷನ್ ರಿಯಾಕ್ಷನ್. ನೆಕ್ಸ್ಟ್ ಕೇಸ್ ಈಸ್ ಹ್ಯಾಲೋಜನ್ ಎಕ್ಸ್ಚೇಂಜ್. ಹ್ಯಾಲೋಜನನ್ನು ಎಕ್ಸ್ಚೇಂಜ್ ಮಾಡೋದ್ರಿಂದನೂ ಕೂಡ ನಾವು ಡಿಸೈರ್ಡ್ ಹ್ಯಾಲೋಲ್ಕೇನನ್ನು ಪಡ್ಕೋಬೋದು. ಯಾವುದೋ ಒಂದು ಹ್ಯಾಲೋಲ್ಕೇನ್ ಇದೆ RX ಫಾರ್ಮಲ್ಲಿ, ನಾನು ಸೋಡಿಯಂ ಅಯೋಡೈಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಅಯೋಡೈಡ್ ಅಯನ್ ಈ ಎಕ್ಸನ್ನು ರಿಪ್ಲೇಸ್ ಮಾಡ್ತದೆ. ಸೊ RI ಐಡಿನೇಟೆಡ್ ಕಂಪೌಂಡ್ ಸಿಕ್ತು ಆ್ಯಂಡ್ ಸೋಡಿಯಂ ಹೆಲೈಡ್ ಸಪ್ರೇಟ್ ಆಯಿತು. ನಮಗೆ ಅಯೋಡೈಸ್ಡ್ ಕಂಪೌಂಡ್ ನೆಸೆಸಿಟಿ ಇರೋದ್ರಿಂದ ನಾವೇನು ಮಾಡಿದ್ವಿ, ಬೇರೆ ಕಂಪೌಂಡಿನ ಹ್ಯಾಲೋಜನನ್ನು ಅಯೋಡಿನಿಂದ ರಿಪ್ಲೇಸ್ ಮಾಡಿದ್ವಿ. ದಿಸ್ ಈಸ್ ಕಾಲ್ಡ್ ಹ್ಯಾಲೋಜನ್ ಎಕ್ಸ್ಚೇಂಜ್. ಈ ಮೆಥಡಿಂದನೂ ಕೂಡ ನಾವು ಡಿಸೈರ್ಡ್ ಹ್ಯಾಲೋಲ್ಕೇನನ್ನು ಪಡ್ಕೋಬೋದು. 5th ಒನ್ ಈಸ್ ಸಿಂಥೆಟಿಕ್ ಫ್ಲೋರೈಡ್. ಸಿಂಥೆಟಿಕ್ ಫ್ಲೋರೈಡ್ ಪ್ರಿಪರೇಷನಲ್ಲಿ ಏನಾಗ್ತದೆ ಅಂತಂದರೆ, ಫಾರ್ ಇನ್ಸ್ಟನ್ಸ್ ಬ್ರೋಮೋ ಇಥೇನ್ ಇದೆ, ನಾನು ಇದಕ್ಕೆ ಸಿಲ್ವರ್ ಫ್ಲೋರೈಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕೇಸಲ್ಲಿ ಏನಾಯಿತು ಅಂತಂದರೆ ಬ್ರೋಮಿನ್ನ ಎಕ್ಸ್ಚೇಂಜ್ ಮಾಡಿ ಫ್ಲೋರಿನ್ ಬ್ರೋಮಿನ್ ಪ್ಲೇಸ್ನಲ್ಲಿ ಬರ್ತದೆ, ಸಬ್ಸ್ಟಿಟ್ಯೂಟ್ ಆಗ್ತದೆ. ಈಗೇನಾಯಿತು ಅಂತಂದರೆ ಫ್ಲೋರೋಇಥೇನ್ ಫಾರ್ಮ್ ಆಗಿ ಸಿಲ್ವರ್ ಬ್ರೋಮೈಡ್ ಸಪ್ರೇಟ್ ಆಗ್ತದೆ. ಸೊ ಸಿಂಥೆಟಿಕ್ ಫ್ಲೋರೈಡ್ಸನ್ನು ಪ್ರಿಪೇರ್ ಮಾಡೋದು ಕೂಡ ನಾವು ಈ ಮೆಥಡನ್ನು ಯೂಸ್ ಮಾಡ್ತೇವೆ. I hope you are understanding. Thank you for watching.